ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಚಾಕ್ಲೇಟ್ ಚಿಪ್ಸ್ ಕುಕೀಸ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಇದಕ್ಕೆ ನಾನು ಮೈದಾ ಹಾಗೆ ಸಕ್ಕರೆಯನ್ನು ಯೂಸ್ ಮಾಡ್ತಾ ಇಲ್ಲ. ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಹಾಗೆಯೇ ತುಂಬ ರುಚಿಕರವಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು. ನಾನಿಲ್ಲಿ ಅರ್ಧ ಕಪ್ಪು ತುಪ್ಪವನ್ನು ಯೂಸ್ ಮಾಡಿದ್ದೀನಿ, ಹಾಗೆಯೇ ಅರ್ಧ ಕಪ್ಪು ಬೆಲ್ಲದ ಸಿರಪ್ ತೊಗೊಂಡಿದ್ದೀನಿ. ನೀವು ಈ ತುಪ್ಪದ ಬದಲೇ ಬೆಣ್ಣೆ ಕೂಡ ಆ್ಯಡ್ ಮಾಡ್ಕೋಬೋದು. ತುಪ್ಪ ಹಾಗೆ ಬೆಲ್ಲದ ಸಿರಪ್ನ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ, ಆಯಿತಾ. ಹಾಗೆಯೇ ಇಲ್ಲಿ ಅರ್ಧ ಕಪ್ಪು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಟೋಟಲ್ ಆಗಿ 1.5 ಕಪ್ಪು ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ರಾಗಿ ಹಿಟ್ಟಿಗೆ 2 ಟೇಬಲ್ ಸ್ಪೂನು ಕೋಕೋ ಪೌಡರ್ನ ಹಾಕಿದ್ದೀನಿ, 1/4 ಟೀ ಸ್ಪೂನ್ ಬೇಕಿಂಗ್ ಪೌಡರ್ನ ಹಾಕಿದ್ದೀನಿ, 1/4 ಟೀ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಆಯಿತಾ. ಮೊದಲಿಗೆ ಗೋಧಿ ಹಿಟ್ಟನ್ನು ಬೆಲ್ಲದ ಸಿರಪ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಥರ ಮಾಡ್ಕೋಬೇಕು. ನೋಡಿ, ರಾಗಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ, ಆಯಿತಾ. ಇದೆಲ್ಲನೂ ಕೂಡ ನೋಡಿ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಚಾಕ್ಲೇಟ್ ಚಿಪ್ಸನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಉಂಡೆ ರೀತಿಯಲ್ಲಿ ಮಾಡ್ಕೊಳ್ಳೋಣ. ನೋಡಿ, ಸಾಫ್ಟ್ ಆದ ಉಂಡೆಯಾಗಿ ರೆಡಿಯಾಗಿದೆ. ಇದೇನಾದರೂ ನಿಮಗೆ ಗಟ್ಟಿ ಆದರೆ 1 ಟೇಬಲ್ ಸ್ಪೂನು ಹಾಲು ಅಥವಾ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವೆಲ್ಲವನ್ನು ನಾನು ಉಂಡೆ ಥರ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಚಾಕ್ಲೇಟ್ ಚಿಪ್ಸ್ ಇಟ್ಕೊಂಡ್ಬಿಟ್ಟು ಡೆಕರ್ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಈ ಥರ ಶೇಪ್ ಮಾಡಲಿಕ್ಕೆ ನಾವು ಈ ಥರ ಕಪ್ಪನ್ನು ಯೂಸ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಾನು ಒಟ್ಟು 2 ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು 6 ಉಂಡೆ ಥರ ಮಾಡ್ಕೊಂಡಿದ್ದೀನಿ, ಆಯಿತಾ. ನೋಡಿ, ಈ ಥರ ಚಾಕ್ಲೇಟ್ ಚಿಪ್ಸನ್ನು ಇಟ್ಕೊಂಡ್ಬಿಟ್ಟು ಈ ಥರ ಡೆಕರ್ ಮಾಡಿಕೊಂಡು ಈ ಥರ ಕಪ್ಪಿನ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಡೆಯುತ್ತೆ. ನೋಡಿ, ಇಲ್ಲಿ ಒಂದು ಉಂಡೆ ಇದೆಯಲ್ಲ, ಇದನ್ನು ನಾನು ಮೈಕ್ರೋವೇವ್ನಲ್ಲಿ ಬೇಕ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ. ಇದನ್ನು ಮೈಕ್ರೋವೇವ್ನಲ್ಲಿ 1 ಮಿನಿಟ್ ಒಳಗೇ ಇದನ್ನು ಬೇಕ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಮೈಕ್ರೋವೇವ್ ಒಳಗೆ ಇಟ್ಕೊಂಡಿದ್ದೀನಿ, ಆಯಿತಾ. 1 ಮಿನಿಟ್ ಒಳಗೆ ಇದು 1 ನಿಮಿಷದೊಳಗೇ ಆಗಿಬಿಡತ್ತದು ಮೈಕ್ರೋವೇವ್ನಲ್ಲಿ. ಬನ್ನಿ, ಹಾಗೆಯೇ ನಾನಿವತ್ತು ಈ ಚಾಕ್ಲೇಟ್ ಚಿಪ್ಸ್ ಕುಕ್ಕೀಸ್ನ ಈ ಥರ ಪ್ಯಾನ್ನಲ್ಲಿ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕುಕ್ಕರ್ನಲ್ಲೂ ಕೂಡ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. 2 ತಲೆ ಬೇಕ್ ಮಾಡ್ತಾ ಇದ್ದೀನಿ ಇವತ್ತು. ಹಾಗೆಯೇ ಮೈಕ್ರೋವೇವ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಕುಕ್ಕೀಸ್ನ ಇಡೋಕ್ಕಿಂತ ಮುಂಚೆ ಕುಕ್ಕರ್ನ ಮತ್ತು ಪ್ಯಾನ್ನ ಪ್ರೀ ಹೀಟ್ ಮಾಡಬೇಕು. ಓಕೆ, 10 ಮಿನಿಟ್ಸು ಪ್ರೀ ಹೀಟ್ ಮಾಡಿ ಆಮೇಲೆ ಈ ಥರ ಇಡಿ. ನೋಡಿ, ಇಲ್ಲಿ ಒಂದು 15-20 ನಿಮಿಷದೊಳಗೇ ಕುಕ್ಕೀಸು ಕಂಪ್ಲೀಟಾಗಿ ರೆಡಿ ಆಗಿಬಿಡುತ್ತೆ. ಈ ಕುಕ್ಕೀಸ್ನ ಮೇಲ್ಗಡೆ ಮುಟ್ಟಿ ನೋಡಿದಾಗ ಹಸಿ ಆಗಿರಬಾರ್ದು, ಅದು ಸ್ವಲ್ಪ ಸಾಫ್ಟಾಗೇ ಇರುತ್ತೆ, ಆಯಿತಾ. ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಕುಕ್ಕೀಸ್. ನೋಡಿ, ಇಲ್ಲಿ ರುಚಿಯಾದ ಹಾಗೆ ಆರೋಗ್ಯಕರವಾದ ಚಾಕ್ಲೇಟ್ ಚಿಪ್ಸ್ ಕುಕ್ಕೀಸ್ ಇಲ್ಲಿ ರೆಡಿಯಾಗಿದೆ. ನೀವು ಕೂಡ ಸುಲಭವಾಗಿ ಈ ರೀತಿ ಮನೆಯಲ್ಲಿ ಮಾಡ್ಕೋಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ, ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೀವು ಈ ಚಾಕ್ಲೇಟ್ ಚಿಪ್ಸ್ ಬದಲಿಗೆ ಈ ನಟ್ಸನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಈ ರುಚಿಯಾದ ಚಾಕ್ಲೇಟ್ ಸ್ನ್ಯಾಕ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ಕುಕ್ಕೀಸ್ನ ನಾನಿಲ್ಲಿ ಜಾರ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ, ಆಯಿತಾ. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.